ನೋಡಿ, ನಾನು ಹೇಳ್ತಕ್ಕಂಥದ್ದು ಯತ್ನಾಳ್ ಅವರು ನನಗೆ ಭಾಳ ಬೇಕಾದವರು, ಭಾಳ ಆತ್ಮೀಯರು ನನಗೆ ಅವರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ನೋಡಿ, ಅಂತರಂಗದ ಮಾತು ಬಹಿರಂಗವಾಗಿ, ಬಹಿರಂಗದ ಮಾತು ಅಂತರಂಗವಾಗಿ ಅದು ವ್ಯರ್ಥ, ಮಾತಾಡಬಾರ್ದು. ಇದನ್ನು ಸ್ವಲ್ಪ ನೀವು ತಿದ್ದುಕೊಂಡ್ರೆ ನೀವು ಬಹಳ ದೊಡ್ಡ ಲೀಡ್ರು, ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಮುಂದೆ ಹಾಗೇ ಇರ್ತಾರೆ ಭಾಳ ಒಳ್ಳೆತನದಿಂದನೇ. ಎಲ್ಲ ಸಿಕ್ತೋ ಮೈಕ್ ಮುಂದೆ ನಿಂತ್ಕೊಂಡ್ರು ಅಂತಂದರೆ ಅದು ಏನಾಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಮಾತಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಚಪ್ಪಾಳೆ ಹೊಡೆದಾಗ ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ, ಹೈಕಮಾಂಡ್ನವರು 4-5 ಬಾರಿ ಕರೆದು, ನೋಡಿ ಇಂಥವೆಲ್ಲ ಬೇಡ, ಪಕ್ಷದ ವಿಚಾರ ಬಿಡಿ. ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು. ಇದು ಅವರಿಗೆ ಇದು ಮುಳುವಾಯಿತು, ಅದು ಆಗಬಾರ್ದಾಗಿತ್ತು. ನನಗನ್ನಿಸ್ತದೆ ಇದು ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ, ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ. ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ, ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ. ನಾನು ವಿರೋಧ ಪಕ್ಷದ ನಾಯಕ, ನಾನೇ ಮುಖ್ಯ ಅಲ್ಲ ಪಕ್ಷಕ್ಕೆ. ಅಶೋಕ್ ಅವರು ತಳಮನೆ ವಿರೋಧ ಪಕ್ಷದ ನಾಯಕರು. ಅಶೋಕ್ ಅವರು ನಾರಾಯಣ ಸ್ವಾಮಿ ಇದ್ದರೆ ಮಾತ್ರ ಈ ಪಾರ್ಟಿ ನಡೀತದೆ ಅಂತ ಯಾರು ತಿಳ್ಕೊಳ್ಬಾರ್ದು. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥದ್ದು. ಕಾರ್ಯಕರ್ತರೇ ನಮಗೆ ಸರ್ವಸ್ವ. ನಾವು ಆಗಾಗ ಹೇಳ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳೋರು, ಅಭಿಮಾನಿ ದೇವರುಗಳು ಅಂತ. ಹಂಗೆ ನಮಗೆ ಕಾರ್ಯಕರ್ತ ಅಭಿಮಾನಿ ದೇವರುಗಳು. ನಮಗೆ ಅವರಿಂದಲೇ ಈ ಪಕ್ಷ ಉಳಿದಿರ್ತಕ್ಕಂಥದ್ದು. ಇವತ್ತು ಹಿಂದುತ್ವ ಉಳಿದಿದ್ದರೆ ಅವರಿಂದಲೇ. ಈ ಪಕ್ಷದಲ್ಲಿ ನಾವು 100ಕ್ಕೆ 100 ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥವರೇ ಇರೋದು. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ಬರು ಅಂದ್ಕೊಳ್ಬಾರ್ದು. ಎಲ್ಲರೂ ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಸಹೋದರರು. ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು. 1%, 2%, 3% ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನೋಡಿ 90%, 80%, ಈಗ ಅದೇ 5%ಗೆ ಬಂದಿದೆ. ಅದು ಇದು 1%ಇಂದ ಈಗ 80% ಹೋಗಿದೆ. ಪ್ರಶ್ನೆ ಅದಲ್ಲ ಸರ್. ಈಗ ಬಣಗಳಲ್ಲಿ ಗುರುತಿಸ್ಕೊಂಡಂತವ್ರು ಇವತ್ತು ಸಹ ಸಭೆ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಸೇರಿದ್ರೆ ಕೆಲವರು ನಾವು ಯತ್ನಾಳ್ ಜೊತೆಗಿದ್ದೇವೆ, ನೀವು ಒಟ್ಟಿ ಅಲ್ಲ ಅನ್ನೋದು ಮಾತು ಹೇಳ್ತಿದ್ದಾರೆ. ಇನ್ನೂ ಮುಂದುವರೆದಿದ್ಯಾ ಅಂತ ಇಲ್ಲ. ವಿರೋಧ ಮಾಡೋದಿದೆಯಲ್ಲ, ಅದು ಪಕ್ಷವನ್ನು ವಿರೋಧ ಮಾಡ್ದಂಗೆನೆ. ಅದು ಈಗ ಪಕ್ಷ ಒಂದು ತೀರ್ಮಾನ ಕೊಟ್ಟಿದೆ, ಹೈಕಮಾಂಡು, ನಾವು ಒಪ್ಪಬೇಕು. ಈಗ ಯತ್ನಾಳ್ ಅವರು ಪರ ನಾವು ಇರ್ತೀವಿ ನೋಡಿ, ಎಷ್ಟು ದಿನ ಇರೋಕ್ಕಾಗತ್ತೆ? ಅವರು ಹೊರಗಡೆ ಹೋದ್ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರೋಕ್ಕಾಗತ್ತೆ? ಅದರಿಂದಾಗಿ ತಿಳ್ಕೊಳ್ಬೇಕು. ಒಂದು ಸಮಯ ಯತ್ನಾಳ್ ಅವರಿಗೆ ಭಾಳ ಅವಕಾಶಗಳು ಕೊಟ್ಟರು, ಅದನ್ನು ತಿದ್ಕೊಳ್ಬೇಕಾಗಿತ್ತು ಅವರು. ನಾನು ಹೇಳೋದು, ಅವರು ಹೈಕಮಾಂಡು 2 ಸಾರಿ 3 ಸಾರಿ ನೋಟಿಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟು, ಆಯಿತು ಇನ್ಮೇಲೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಪಕ್ಷದ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಮುಗ್ದೇ ಹೋಗಿತ್ತಲ್ಲ. ಅಷ್ಟವ್ರು ಹೇಳಿದ್ದಿದ್ರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ವಿ. ಬಟ್ ಒಂದು ಸಾರಿ ಪಕ್ಷದ ತೀರ್ಮಾನ ಆದಮೇಲೆ ನಾವು ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು. ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದರೂ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಹೇಗೆ ನೆಕ್ಸ್ಟ್ ವೀಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಇದ್ರೆ ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಇದೀರಿ. ಈಗ ಟೆಸ್ಟ್ ಬಿಟ್ಟು ಈಗ 1 ಡೇ ಮ್ಯಾಚಿಗೆ ಬಂದವ್ರೆ. ನೆಕ್ಸ್ಟ್ 2020ಗೆ ಬರ್ತಾರೆ. ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ, ಆಜಿ ಈಜಿ ಮಾತುಗಳನ್ನ ಕೇಳಿ ಯತ್ನಾಳ್ ಅವರು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಂಡು, ಹಿಂದೆಲ್ಲೂ ಕೂಡ ಎಷ್ಟೋ ಜನ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿ ಅದೇ ರೀತಿ ಆಜಿ ಮಾತು ಕೇಳಿ ಅವ್ರ ಭವಿಷ್ಯ ಹಾಳು ಮಾಡಿಕೊಂಡು, ಯತ್ನಾಳ್ ಕೂಡ ಅದೇ ತರ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ತೂತುಗಳು ಮುಚ್ಕೊಳ್ಳೋಕೆ ಟೈಮ್ ಇಲ್ಲ ಪಾಪ ಅವ್ರಿಗೆ. ಅವ್ರು ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ಏನು ಮಾಡ್ತಾರೆ? ಅವ್ರು ಯಾರೂ ಇವ್ರನ್ನ ವ್ಯಂಗ್ಯ ಮಾಡಬೇಕಾಗಿಲ್ಲ. ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು. ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ನಮಗೂ ಸಾಕಾಗಿತ್ತು. ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ತರಿ ಆಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ ವೀಕೆಂಡ್ ಅವರು ಇಬ್ರು ಆಗ್ತಾರೆ ಸರ್? ಹಾಂ, ನೆಕ್ಸ್ಟ್ ವೀಕೆಂಡ್ ಆಗ್ತಾರೆ.
ಸರ್ ಯತ್ನಾಳ್ ಅವರು ಮತ್ತೆ ಅದೇ ಹೇಳಿರುವಂಥದ್ದು, ವಿಜೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸುವವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ, ನಾನು ಉಚ್ಚಾಟನೆ ಮಾಡಿದ್ರೆ ಹೋರಾಟ ಮುಂದುವರಿಸ್ತೇನೆ ಅಂತ. ನೋಡಿ, ಈ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ. ನೀರಲ್ಲೇ ಇದ್ದಾಗ ಈಜ್ಬೋದಾಗಿತ್ತು. ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡೋಕೆ ಏನಿದೆ ಇರುತ್ತೆ ಅವ್ರಿಗೆ? ವೆರಿ ಸಿಂಪಲ್ ಇದು. ನಮ್ಮ ಪಕ್ಷದಲ್ಲಿ ಅವ್ರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು. ನೀವು ನಮ್ಮ ಪಕ್ಷದಲ್ಲಿ ಇದ್ದಲ್ಲಿ ಯಾರ ವಿರುದ್ಧ ಮಾಡ್ತೀರಿ? ಈಗೇನಿದ್ರು ನೀವು ಸಿದ್ದರಾಮಯ್ಯನ ವಿರುದ್ಧ ಮಾಡಬೇಕಾಗಿತ್ತು. ಇಷ್ಟುವರೆಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತಿರಲಿಲ್ಲ, ಈಗ ಮಾತಾಡಬೇಕಾಗ್ತದೆ, ಮಾತಾಡಿ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಬೇಕಿತ್ತು ಸದನದಲ್ಲಿ. ಅದು ಎತ್ತಿಡಿದೇನೆ ಇವರು ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡು ಸುಮ್ಮನೆ ಅನೇಕ ವಿಚಾರನ ಸದನದಲ್ಲಿ ತೆಗೆದು ವಿಚಾರನ ಸುಮ್ಮನೆ ಸದನ ಹಾಳು ಮಾಡೋದು ಅನ್ನೋದೊಂದು ಹೊರಗಡೆ ತುಂಬಾ ಜನಗಳು ಮಾತಾಡ್ತಾರೆ. ಇಲ್ಲ ಇಲ್ಲ, ಹನಿ ಟ್ರ್ಯಾಪನ್ನು ವಿಷಯ ತಂದವ್ರು ನಾವಲ್ಲ. ಹನಿ ಟ್ರ್ಯಾಪನ್ನು ವಿಷಯ ತಂದವ್ರು ಕಾಂಗ್ರೆಸ್ ಅವರೇ. ನಾವು ತಂದ್ರು, ಬಟ್ ಇವರು ಅದ್ರ ಬಗ್ಗೆ ಸದನದಲ್ಲಿ ಜಾಸ್ತಿ ಮಾತಾಡಬೇಕು. ಯಾಕೆಂದ್ರೆ ಸರ್ಕಾರ ವೈಫಲ್ಯಗಳ ಬಗ್ಗೆ ಜಾಸ್ತಿ ಮಾತಾಡಿ, ವೈಫಲ್ಯಗಳ ಬಗ್ಗೆನೂ ಮಾತಾಡಿದ್ದೇವೆ. ಯಾರು ಮಾತಾಡಬಾರ್ದು. ವೈಫಲ್ಯಗಳ ಬಗ್ಗೆನೂ ಮಾತಾಡಿದ್ದೇವೆ, ಅದರ ಬಗ್ಗೆ ಹೋರಾಟನೂ ಮಾಡ್ತೀವಿ. ಜೊತೆಗೆ ಹನಿ ಟ್ರ್ಯಾಪ್ ಅನ್ನೋದು ಇದು ಸಾಮಾನ್ಯ ವಿಷಯ ಅಲ್ಲ, ಅರ್ಥ ಆಗಲ್ಲ ಕೆಲವ್ರಿಗಷ್ಟೇ. ನೋಡಿ, ಮೊದಲು ನನ್ನ ಎನಿಮಿ, ನನ್ನ ವಿರೋಧಿನ ಹೇಗಾದರೂ ಮುಗಿಸ್ಬೇಕು ಅಂತ ಮುಗಿಸೇ ಬಿಡ್ತಿದ್ರು, ಅದು ಬೇರೆ. ಇದಲ್ಲ, ಇದು ಮುಗಿಸೋದು ಹೆಂಗೆ ಗೊತ್ತಾ? ಮೊದಲು ಸಾಯಿಸಿ ಬಿಡ್ತಿದ್ರು ಕೆಲವರು, ಅಂಥವೆಲ್ಲ ನಡೆದವೆ ಹಿಂದೆ. ಈಗ ಅದಲ್ಲ, ಇದು ಸಾಯೋದು ಇಲ್ಲ, ಅವನು ಬದುಕೋದು ಇಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ, ನಮ್ಮ ಮಿತ್ರ ಪಕ್ಷದ ಸಚಿವರು. ಏನೋ ಪೊಲಿಟಿಕಲ್ ಸ್ಟ್ರಾಟಜಿ ಅವ್ರಿಗಿರ್ಬೋದು. ಇದು ಎಷ್ಟಾಗಿ ನಡೀತದಂತ ನನಗೆ ಗೊತ್ತಿಲ್ಲ. ಡಿ ಡಿ ದೇವರು ಹೇಳಿದ್ದಾರೆ ಸರ್, ಸಿಎಂ ಆಗೋದಕ್ಕೋಸ್ಕರ ಸಪೋರ್ಟ್ ಹೋಗಿದ್ದಾರೆ ಅಂತ. ಅಲ್ಲ, ಈಗ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟು ಏನಾಗೋದಿದೆ? ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟರೆ ಮುಖ್ಯಮಂತ್ರಿ ಆಗೋದು ಯಾವುದಾದ್ರೂ ಚಾನ್ಸಸ್ ಇದೆಯಾ ಅಲ್ಲಿ? ಯಾಕಂದರೆ ಇಲ್ಲ, ನಾನು ಹೇಳೋದು ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ನಾನು ಹೇಳೋದು. ಕೇಳೋದಕ್ಕೆ ಹೋಗಿದ್ದಾರೆ. ಇದೆಲ್ಲನೂ ಇದು ಅವರ ಈ ಏನೋ ತಂತ್ರಗಾರಿಕೆಯ ಭಾಗ ಅಷ್ಟೇ. ಇದು ತಂತ್ರಗಾರಿಕೆಯ ಭಾಗ. ಈ ಕಡೆ ಡಿವಿಯೇಷನ್ಗಳ ಅಂತ ಇಲ್ಲ, ಅದು ಅಷ್ಟೇ ದಾರಿ ತಪ್ಪಿಸೋದು. ಇದು ಇನ್ನೇನೂ ನಡೆಯಲ್ಲ. ಯಾಕೆಂದರೆ 148 ಜನ ಅವ್ರ ಕಡೆನೇ ಇದ್ದಾರೆ. ನೀವು ಯಾರನ್ನು ಹೆಂಗೆ ಮಾಡ್ತೀರಿ ಅಲ್ಲಿ? ಏನು ಪಾರ್ಟಿ ಹೊಡಿತೀರಾ? ಪಾರ್ಟಿ ಹೊಡೆಯೋಕ್ಕಾಗ್ತದೆ? ಕಾಂಗ್ರೆಸ್ ನೋಡಿತೀರಾ? ನೋಡಿ, ಅದನ್ನು ಹೇಳಲಿ ನೋಡೋಣ ಅವರು. ಅಥವಾ ನಿಮಗೆ ಮೆಜಾರಿಟಿ ಇದೆ, ನಿಮ್ಮದೇ ಸರ್ಕಾರ ಇದೆ, ಕುಮಾರಸ್ವಾಮಿ ನನಗೆ ಸಪೋರ್ಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಂದರೆ ಅಲ್ಲಿಗೆ ಪಾರ್ಟಿ ಹೊಡಿತೀನಿ ಅಂತ ತಾನೇ ಅರ್ಥ? ಇಲ್ಲ BJP ಅವರೇ ನನಗೆ ಸಪೋರ್ಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಅರ್ಥ ಏನೋ? ಅಲ್ಲಿಗೆ ಪಕ್ಷ ಒಡೆದು ಬರ್ತೀನಿ ಅಂತಲೇ ಅರ್ಥ. ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ. ಫೈನಲಿ ಬಿಜೆಪಿ ಹೋರಾಟವನ್ನ ಮರೆತುಬಿಟ್ಟಿದ್ಯಾ ಅಂತ? ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರನ್ನ ಕ್ಷಮೆ ಯಾಚಿಸಿ ಸಚಿವ ಸ್ಥಾನದಿಂದ ತೆಗೆದು ನೆಕ್ಸ್ಟ್ MP ಟಿಕೆಟ್ ಅನ್ನ ಕೊಡೋದ್ರ ಮಟ್ಟಿಗೆ ಕಾಂಗ್ರೆಸ್ ಹೋರಾಟ ಮಾಡುತ್ತೋ, ಬಿಜೆಪಿ ಬರೀ ಕ್ಯಾಮರಾಗೆ ಮಾತ್ರ ಹೋರಾಟಕ್ಕೆ ಸೀಮಿತ ಆಯ್ತಾ ಅಂತ? ಇಲ್ಲ, ಹಾಗೇನಿಲ್ಲ. ನಮ್ಮ ಹೋರಾಟ ಸತತವಾಗಿ ನಡೀತಾ ಇದೆ. ಇವತ್ತಿಗೂ ನಡೀತಾನೆ ಇದೆ. ನೀವು ನೋಡಿ, ನನ್ನ ಸ್ಟೇಟ್ಮೆಂಟ್ಗಳು ನೋಡಿ, ನನ್ನ ಹೋರಾಟಗಳು ನಾವು ಹೋಗಿರೋದನ್ನು ನೋಡಿ, ಎಲ್ಲ ಕಡೆಯೂ ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಆದರೆ ನಮಗೂ ಇದಕ್ಕೂ ಎಷ್ಟು ಇದೆ ಅಂತಂದರೆ ಅಜಗಜಾಂತರ ಇದೆ ವ್ಯತ್ಯಾಸ. ಯಾಕೆ ಅಂದರೆ ದಲಿತ ಸಂಘಟನೆಗಳಿದೆಯಲ್ಲ, ಒಬ್ಬರೂ ಮಾತಾಡಿಲ್ಲ ನೋಡಿ, ಈಚೆ ಬಂದಿಲ್ಲ ಇನ್ನೂ. ಅದೇ BJP ಒಂದೇ ಒಂದು ವಿಷಯ ಯಾವುದಾದ್ರೂ ಹೇಳ್ಬಿಡ್ಲೆ, ಅವರು ಮನೆಗೆ ಹೋಗಲ್ಲ, ರಸ್ತೆನಲ್ಲೇ ಇರ್ತಾರೆ. ಈಗ ಇನ್ನೂ ರಸ್ತೆಗೆ ಬಂದಿಲ್ಲ. ಯಾಕೆ? ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ನಿಮಗೆ ಅಲ್ಲಿ ಭವಿಷ್ಯ ಇಲ್ಲ, ನೀವು ಅಲ್ಲಿ ಹೋಗಬೇಡಿ ಅಂತ. ಫಿಟ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಆದರೂ ಅಂಬೇಡ್ಕರ್ಗೆ ನಾವು ಪ್ರಾಣ ಕೊಡ್ತೀನಿ ಅನ್ನೋ ಕೆಲವು ದಲಿತ ನಾಯಕರು ಕಾಂಗ್ರೆಸ್ಗೆ ಇದು ಪ್ರಾಣ ಕೊಡ್ತಾವ್ರೆ ಹೊರತು ಅಂಬೇಡ್ಕರ್ಗಾಗಿ ಪ್ರಾಣ ಕೊಡ್ತಾ ಇಲ್ಲ. ಯಾಕೆ ಈ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ? ಕಾಂಗ್ರೆಸ್ಸನ್ನು ಕಂಡ್ರೆ ಇಷ್ಟು ಭಯನ? ಅವ್ರನ್ನೇನಾದರೂ ಭಯ ಹಿಡಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸು ಅಂತ, ಅದನ್ನು ಇದು ಮಾಡಬೇಕು. ಅದರಿಂದಾಗಿ ಬರೀ BJP ಕಾರ್ಯಕರ್ತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ, ಸಂಘಟನೆಗಳು ಹೊರಗಡೆ ಬಂದಿಲ್ಲ. ಅದರಿಂದಾಗಿ ಇದು ಎದ್ದು ಕಾಣ್ತಾ ಇಲ್ಲ ಅಷ್ಟೇ. ಇಲ್ಲ, ನಾನು ದಯವಿಟ್ಟು ಹೇಳ್ತೇನೆ, ಯಾವುದೇ ಪಕ್ಷ ಅಂಬೇಡ್ಕರ್ ಅವ್ರನ್ನಾಗಲಿ ಸಂವಿಧಾನವನ್ನಾಗಲಿ ತಿರಸ್ಕಾರ ಮಾಡಿ ಅಂದಾಗ, ಬದಲಾಯಿಸ್ತೀವಿ ಅಂತಂದಾಗ, ಅಪಮಾನ ಮಾಡಿದಾಗ, ವಂಚನೆ ಮಾಡಿದಾಗ, ಮೋಸ ಮಾಡಿದಾಗ ಎಲ್ಲರನ್ನೂ ವಿರೋಧಿಸಿ. ಯಾಕಂದರೆ ನೀವು ರಾಜಕಾರಣಿಗಳಲ್ಲ,
ಬಿ ಜೆ ಪಿಯನ್ನು ವಿರೋಧಿಸ್ತೀರಾ, ವಿರೋಧಿಸಿ, ನಾವು ಬೇಡ ಅನ್ನಲ್ಲ, ನಾವು ತಿದ್ಕೊಳ್ತೀವಿ ತಪ್ಪಾಗಿದ್ದರೆ. ಕಾಂಗ್ರೆಸ್ ತಪ್ಪು ಮಾಡಿದರೆ ಅದನ್ನು ವಿರೋಧಿಸಿ. ಅದು ಬಿಟ್ಟು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟರೆ ನಿಮ್ಮ ಮರ್ಯಾದೆ ಉಳಿಯೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಬರೋದಿಲ್ಲ. ಈ ದೇಶದಲ್ಲಿ ಸಂವಿಧಾನಕ್ಕೆ ಮುಂದಿನ ದಿನಗಳಲ್ಲಿ ಗಂಡಾಂತರ ಬಂದೇ ಬರುತ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.